ಪ್ರೈಸ್ ದ ಲಾರ್ಡ್. ಗುಡ್ ನ್ಯೂಸ್, ಶುಭ ವಾರ್ತೆಗೆ ನಿಮ್ಮೆಲ್ಲರನ್ನು ಕೂಡ ಈ ಮುಂಚಾನೆ ಸಮಯದಲ್ಲಿ ಸ್ವಾಗತಿಸ್ತಾ ಇದ್ದೇನೆ. ಪ್ರಿಯರೇ, ಒಂದು ದಿನದ ವಾಕ್ಯ ಭಾಗಕ್ಕಾಗಿ ಯೋಬನ ಪುಸ್ತಕ 1ನೇ ಅಧ್ಯಾಯ 21ನೇ ವಚನವನ್ನ ತೆಗೆದುಕೊಂಡಿದ್ದೇನೆ. ಏನು ಇಲ್ಲದವನಾಗಿ ತಾಯಿಯ ಗರ್ಭದಿಂದ ಬಂದೆನು, ಏನು ಇಲ್ಲದವನಾಗಿ ಗತಿಸಿ ಹೋಗುವೆನು. ಯೆಹೋವನೇ ಕೊಟ್ಟನು, ಯೆಹೋವನೇ ತೆಗೆದುಕೊಂಡನು, ಯೆಹೋವನ ನಾಮಕ್ಕೆ ಸ್ತೋತ್ರವಾಗಲಿ ಎಂಬುದಾಗಿ ಈ ವಾಕ್ಯ ಹೇಳ್ತದೆ. ಪ್ರಿಯರೇ, ಯೋಬನ ವಿಷಯವಾಗಿ ನಾವು ತಿಳಿದುಕೊಳ್ಳುವುದಾದ್ರೆ, ಯೋಬನು ದೇವರಲ್ಲಿ ಭಯಭಕ್ತಿಯುಳ್ಳವನಾಗಿದ್ದನು. ಅವನು ಕೆಟ್ಟದನ್ನ ನಿರಾಕರಿಸ್ತಾ ಇದ್ದನು. ಮತ್ತೆ ನಿರ್ದೋಷಿಯು ಯಥಾರ್ಥ ಚಿತ್ತನು ಆಗಿದ್ದಂತ ಯೋಬನಾಗಿದ್ದಾನೆ. ಪ್ರಿಯರೇ, ಆತನ ಜೀವಿತದಲ್ಲಿ ಒಂದು ಘಟನೆ ನಡೆಯುವಂತದ್ದಾಗಿದೆ. ಆತನ ಮಕ್ಕಳು, ಆತನ ಆಸ್ತಿ, ಆತನು ಸಾಕಿದಂತ ಪ್ರಾಣಿಗಳೆಲ್ಲವೂ ಕೂಡ ಒಂದು ದಿನ ನಾಶವಾಗಿ ಹೋಗುವಾಗ ಆತನ ಮಾತು ಇದಾಗಿದೆ. ಪ್ರಿಯರೇ, ಆತನ ಎಲ್ಲವನ್ನ ಕಳೆದುಕೊಂಡಾಗ ಈ ಒಂದು ಮಾತನ್ನ, ಆತನ ವಾಕ್ಯವನ್ನು ಹೇಳುವವನಾಗಿದ್ದಾನೆ. ಏನು ಇಲ್ಲದವನಾಗಿ ತಾಯಿಯ ಗರ್ಭದಿಂದ ಬಂದೆನು, ಏನು ಇಲ್ಲದವನಾಗಿ ನಾನು ಗತಿಸಿ ಹೋಗ್ತೇನೆ. ಯೆಹೋವನೇ ಕೊಟ್ಟನು, ಯೆಹೋವನೇ ತೆಗೆದುಕೊಂಡನು, ಯೆಹೋವನ ನಾಮಕ್ಕೆ ಸ್ತೋತ್ರವಾಗಲಿ ಎಂಬುದಾಗಿ. ಪ್ರಿಯರೇ, ಒಂದು ವಾಕ್ಯ ನಮ್ಮನ್ನ ಉತ್ತೇಜಿಸ್ತದೆ. ನಾವು ಕೂಡ ಅನೇಕ ರೀತಿಯಲ್ಲಿ ನಮ್ಮ ಕುಟುಂಬಗಳಲ್ಲಿ ಕಷ್ಟಗಳಲ್ಲಿ ಹಾದು ಹೋಗುವಾಗ, ನಮ್ಮ ಆಸ್ತಿಯನ್ನು ಕಳೆದುಕೊಂಡಾಗ, ನಮ್ಮ ಮಕ್ಕಳನ್ನ ಕಳೆದುಕೊಂಡಾಗ ನಾವು ಕೂಡ ದೇವರ ಮುಂದೆ ಗುಣಗಾಡುವಂತವರಾಗಿದೆ. ನಾನು ದೇವರಿಗೋಸ್ಕರವಾಗಿ ಇಷ್ಟೊಂದು ಪ್ರಾರ್ಥನೆ ಮಾಡಿದ್ದೇನೆ, ದೇವರಿಗೆ ನಾನು ಕಾಣಿಕೆಗಳನ್ನು ಕೊಟ್ಟಿದ್ದೇನೆ, ದೇವರಿಗೋಸ್ಕರವಾಗಿ ದಾನ ಧರ್ಮ ಮಾಡಿದ್ದೇನೆ ಎಂಬುದಾಗಿ ನಾವು ಕಾರಣಗಳನ್ನು ಕೊಡ್ತೇವೆ ಹೊರತು ಯೋಬನ ಹಾಗೆ ನಾವು ಶಾಂತ ಮನಸ್ಸನ್ನ ಹೊಂದಿಕೊಳ್ಳುವುದಕ್ಕೆ ಸಾಧ್ಯವಾಗುವುದಿಲ್ಲ. ಯೋಬನು ಹೇಳುವವನಾಗಿದ್ದಾನೆ, ಎಲ್ಲವನ್ನ ಕಳೆದುಕೊಂಡ ನಂತರವೂ ಕೂಡ ದೇವರು ಹೇಳ್ತಾರೆ, ಅದನ್ನು ನಾನು ತಾಯಿಯ ಗರ್ಭದಿಂದ ಬರುವಾಗ ಏನನ್ನು ತಂದಿಲ್ಲ, ಹೋಗುವಾಗ ಏನನ್ನು ತೆಗೆದುಕೊಂಡು ಹೋಗುವುದಿಲ್ಲ. ಇರುವಷ್ಟು ದಿನಗಳ ಕಾಲ ದೇವರು ನನಗೆ ಕೊಟ್ಟಿದ್ದಾನೆ, ದೇವರೀಗ ನನ್ನಿಂದ ಎಲ್ಲವನ್ನು ತೆಗೆದುಕೊಂಡಿದ್ದಾನೆ. ದೇವರ ನಾಮಕ್ಕೆ ಸ್ತೋತ್ರ ಎಂಬುದಾಗಿ ಆತನು ಹೇಳ್ತಾನೆ. ಅದೇ ರೀತಿ ಪ್ರಿಯರೇ, ನಮ್ಮ ಜೀವಿತಗಳಲ್ಲಿ ಏನೇ ಹೋರಾಟಗಳು ಬಂದರೂ, ಏನೇ ಸಮಸ್ಯೆಗಳು ಬಂದರೂ ದೇವರ ಚಿತ್ತವಿಲ್ಲದೆ ಏನು ನಡೆಯುವುದಿಲ್ಲ ಎಂಬುದಾಗಿ ನಾವೆಲ್ಲರೂ ಅರ್ಥ ಮಾಡಿಕೊಳ್ಳಬೇಕು. ತಕ್ಕ ಸಮಯಕ್ಕೆ ದೇವರು ಏನೆಲ್ಲ ಕೊಡಬೇಕೋ ಅದನ್ನು ಕೊಡುವವನಾಗಿದ್ದಾನೆ. ಆತನಿಗೆ ಇಷ್ಟವಿಲ್ಲದೆ ಇರುವಾಗ ಅದನ್ನು ತೆಗೆದುಕೊಳ್ಳುವವನಾಗಿದ್ದಾನೆ. ಹಾಗಾಗಿ ನಾವು ದೇವರ ಮುಂದೆ ಗೊಣಗಾಡದೆ, ಕರ್ತನಾದ ದೇವರು ನಂಬಿಗಸ್ತನಾಗಿದ್ದಾನೆ. ಯಾವ ಸಮಯಕ್ಕೆ ಏನೆಲ್ಲ ಕೊಡಬೇಕಾಗಿದೆಯೋ ಅದನ್ನು ನಮ್ಮೆಲ್ಲರಿಗೂ ಕೊಡುವವನಾಗಿದ್ದಾನೆ, ನಮ್ಮನ್ನ ಆಶೀರ್ವದಿಸುವವನಾಗಿದ್ದಾನೆ. ಪ್ರಾರ್ಥನೆ ಮಾಡಿಕೊಳ್ಳೋಣ. ತಂದೆಯಾದ ದೇವರೇ, ಈ ಮುಂಚಾನೆ ಸಮಯದಲ್ಲಿ ವಾಕ್ಯವನ್ನ ಕೇಳುತ್ತಿರುವಂತೆ ಎಲ್ಲ ನಿನ್ನ ಮಕ್ಕಳನ್ನ ಆಶೀರ್ವದಿಸು. ಯೋಬನ ಹಾಗೆ ತಾಳ್ಮೆಯನ್ನು ನಮಗೆ ಕಲಿಸು. ಎಲ್ಲವನ್ನ ಕಳೆದುಕೊಂಡಾಗಲೂ ತಾಳ್ಮೆಯಿಂದ ನಾವು ಜೀವಿಸುವ ಹಾಗೆ, ವರ್ತಿಸುವ ಹಾಗೆ ಸಹಾಯ ಮಾಡು. ಹಾಗೆ ನೀನು ಮಾಡುವುದಕ್ಕಾಗಿ ಸ್ತೋತ್ರ, ನೀನು ಮಹಿಮೆ ಹೊಂದಿಕೋ. ಯೇಸು ನಾಮದಲ್ಲಿ ಪ್ರಾರ್ಥಿಸ್ತೇವೆ ತಂದೆಯಾದ ದೇವರೇ, ಆಮೆನ್.